यत्र त्रिसर्गो वृषा धाम्ना स्वेन सदा निरस्तकुहकं धीमहि द्वैपायनो विरह कातर आजुहाव पुत्रेति तन्मयतया तरवोऽपि नेदु तं सर्वभूतहृदयं मुनिमानतोऽस्मि नरोत्तमं देवीं सरस्वतीं व्यासं ततो जयमुदीरये ಸಂಸಾರಿ ಜೀವರು ಪೂರ್ವ ಕರ್ಮದ ವಶದಿಂದ ತಂದೆಯ ಶರೀರದಿಂದ ತಾಯಿಯನ್ನ ಸೇರಿ 10 ದಿನಗಳ ಬಳಿಕ ಜರಾಯುವಿನಿಂದ ಆವೃತವಾದ ಮಾಂಸದ ಮುದ್ದೆಯಾಗಿ ಅಥವಾ ಹಕ್ಕಿಗಳಾದ್ರೆ ಮೊಟ್ಟೆಯಾಗಿ ಮುಂದೆ ಕ್ರಮವಾಗಿ ಕೈ, ಕಾಲು, ಉಗುರು, ಚರ್ಮ, ರೋಮ ಮೊದಲಾದವುಗಳೆಲ್ಲ ಕ್ರಮವಾಗಿ ಬೆಳೆದು 7ನೇ ಜನ್ಮಕ್ಕೆ ಪೂರ್ವ ಜನ್ಮದ ಸ್ಮರಣೆ ಉಂಟಾಗುತ್ತೆ. ಅದು ಋಷಿಯಾಗಿ ಜ್ಞಾನಿಯಾಗಿದ್ದವನಿಗೆ ಹಾಗಾಗುತ್ತೆ. ಎಲ್ರಿಗೂ ಆ ರೀತಿಯಾದ ತಿಳುವಳಿಕೆ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಪ್ರಾರಬ್ಧ ವಶವಾಗಿ ಗರ್ಭವನ್ನ ಪ್ರವೇಶಿಸುವ ಜೀವ ದೊಡ್ಡವನಾಗಿದ್ರೆ ಹಿಂದಿನದೆಲ್ಲ ನೆನಪಾಗಿ ಮುಂದಿನ ಕ್ರಿಯೆಗಳಿಗೆ ನಾನು ಯಾವ ರೀತಿ ಎಚ್ಚರ ವಹಿಸಬೇಕು ಅನ್ನುವಂತಹ ತಿಳುವಳಿಕೆ ಬಂದದ್ರಿಂದ ಅವನು ಪರಮಾತ್ಮನನ್ನ ತುಂಬಾ ಅದ್ಭುತವಾಗಿ ಸ್ತುತಿ ಮಾಡುತ್ತಾನೆ. ಭಗವಂತನನ್ನ ಸ್ತುತಿ ಮಾಡುವ ಬುದ್ಧಿಯನ್ನ ಕೊಟ್ಟ ನೀನೇ ಈ ಗರ್ಭವಾಸ ಮತ್ತೊಮ್ಮೆ ಬಾರದಂತೆ ನನ್ನನ್ನ ಕಾಪಾಡಬೇಕು ಅಂತ ದೇವರನ್ನ ಕೇಳ್ಕೊಳ್ತಾನೆ. ನಾನು ಗರ್ಭದಿಂದ ಹೊರಬಂದ ತಕ್ಷಣವೇ ಇಲ್ಲಿ ಪಟ್ಟ ಕಷ್ಟ ಎಲ್ಲ ಮರೆತು ಹೋಗ್ಬಿಡುತ್ತೆ. ಮತ್ತೆ ಅಜ್ಞಾನದ ಆವರಕದಿಂದಾಗಿ ತಪ್ಪು ಕೆಲಸಗಳನ್ನೇ ಮತ್ತೆ ಮಾಡಿ ಅನರ್ಥಗಳಿಗೆ ಈಡಾಗ್ತೇನೆ, ಹೊರಗೆ ಬರುವುದೇ ಬೇಡ ಅಂತ ನಿರ್ಧಾರ ಮಾಡಿ ಕೂಡುವ ಸಂದರ್ಭ ಬಂದಾಗ ಭಗವಂತನಲ್ಲಿ ಪ್ರಾರ್ಥಿಸಿದಾಗ ದೇವರು ಅವನ ಕರ್ಮ ಮುಗಿದಿದ್ರೆ ಅದನ್ನ ಸತ್ಯ ಮಾಡ್ತಾನೆ. ಇಲ್ಲ, ಪ್ರಸವ ವಾಯು ಅವನನ್ನು ಹೊರಕ್ಕೆ ತಳ್ಳಿ ಹಳೆಯದೆಲ್ಲ ಮರ್ತೋಗಿ ಮತ್ತೆ ಜೀವನಕ್ಕೆ ಹೊರಕ್ಕೆ ಪ್ರಪಂಚಕ್ಕೆ ಇಳಿತಾನೆ. ಬಾಲ್ಯದಲ್ಲಿ ಅಳ್ತಾನೆ, ತಾಯಿಯ ಆಹಾರವನ್ನ ಸ್ವೀಕರಿಸಿ ಯೌವನ ಬಂದಾಗ ಶಾರೀರಿಕವಾದ ಬಲದಿಂದ ನಾನೆಲ್ಲವನ್ನು ಸಾಧಿಸಬಲ್ಲೆ, ನಾನೇ ಎಲ್ಲವನ್ನು ಮಾಡ್ತೇನೆ ಅಂತ ಅಂದುಕೊಂಡು ಸುತ್ತ ತಿರುಗ್ತಾನೆ. ಆಯುಷ್ಯ ತೀರಿದ ಮೇಲೆ ಮತ್ತೆ ಶರೀರ ಕಳ್ಕೊಳ್ತಾನೆ, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ. ಹೀಗೆ ಇದಕ್ಕೆಲ್ಲ ಮುಖ್ಯ ಕಾರಣ ದುಷ್ಟರ ಸಹವಾಸ. ಹೌದು, ಇಲ್ಲಿ ಸ್ಪಷ್ಟವಾಗಿ ಭಾಗವತ ಹಾಗೆ ಹೇಳುತ್ತೆ, ಋಷಿ ಜೀವ ಮಾತ್ರ. ಋಷಿ ಅಥವಾ ಋಷಿ ಅಂದ್ರೆ ಗಡ್ಡ ಬಿಟ್ಕೊಂಡು ಕಾಡಲ್ಲಿದ್ದವನು ಅಂತ ಅರ್ಥ ಅಲ್ಲ. ಭಗವದ್ ಜ್ಞಾನವನ್ನ, ಋಷ ಅಂದ್ರೆ ಜ್ಞಾನ ಅಂತ ಅರ್ಥ. ಋಷ ಜ್ಞಾನಿ ಅಂತ ಧಾತು, ಋಷತಿ. ಸರಿಯಾದ ತಿಳುವಳಿಕೆ ಉಳ್ಳಂತಹ ಒಬ್ಬ ಸಾಧಕ ಜೀವ ತಾನು ಈ ಶರೀರದಲ್ಲಿ ಇರುವಾಗ ಏನೆಲ್ಲ ತಪ್ಪು ಮಾಡಿರ್ತೇನೆ ಅದು ಅವನಿಗೆ ಸ್ಮರಣೆ ಇರುತ್ತೆ. ಅದರಿಂದಾಗಿ ಸಾಯುವಾಗ್ಲೂ ಅದನ್ನೇ ಸ್ಮರಿಸಿ ಭಗವಂತನಲ್ಲಿ ಶರಣಾಗ್ತಾನೆ ಅನ್ನುವ ಕಾರಣಕ್ಕೆ ಆ ಗರ್ಭದಲ್ಲಿರುವಾಗ ಅದೆಲ್ಲವನ್ನು ನೆನಪಿಸ್ಕೊಳ್ತಾನೆ. ಹೊರತು ಎಲ್ಲ ಜೀವರಿಗೆ ಭಗವಂತನ ನೆನಪು ದರ್ಶನ ಆಗುವುದಿಲ್ಲ. ಅದರಿಂದ ನೆನಪಾಯ್ತು ಅಂದ್ರೆ ಅದು ವಿಶೇಷವಾದ ಜೀವ. ಅದು ಆಗಲೂ ಪರಮಾತ್ಮನ ಸ್ಮರಣೆ ಮಾಡಿದವನಿಗೆ ಬಹಳ ಹೆಚ್ಚು ಫಲ. ಯಾಕೆಂದ್ರೆ ಕಷ್ಟದಲ್ಲಿರುವಾಗಲೂ ಭಗವಂತನನ್ನ ಮರಿಲಿಲ್ಲ ಅನ್ನುವ ಕಾರಣಕ್ಕೆ ಅವನಿಗೆ ಆ ಪ್ರಾರಬ್ಧದ ಹೊತ್ತು ಕೂಡ ಅಂದ್ರೆ ಭಗವಂತನ ನೆನಪು ಸ್ಮರಣೆ ಅನ್ನುವ ಕಾರಣದಿಂದ ಅವನಿಗೆ ಅದು ಲೋಪವಾಗ್ತಾ ಬರುತ್ತೆ. ಆ ಲೇಪ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ.
ಆದ್ರೆ ಉಳಿದ ಜೀವರಿಗೆ ಹಾಗಾಗತ್ತೆ ಅಂತ ಹೇಳಿ ಬರುದಿಲ್ಲ. ಅವನಿಗೆ ಅದರಿಂದ ದುಃಖವೇ ಜಾಸ್ತಿ ಅನುಭವಿಸ್ಲಿಕ್ಕಿರುತ್ತೆ. ಆದ್ರಿಂದ ಅದು ಅವನಿಗೆ ಶಿಕ್ಷೆಯಾಗಿ ಬರುವುದಾದ್ರಿಂದ ಯಾಕೆ ಬಂತು ಅನ್ನೋದು ಗೊತ್ತಾಗಲ್ಲ. ಶಿಕ್ಷೆ ಕರ್ದು ಸುಮ್ನೆ ಇದ್ದಕ್ಕಿದ್ದಾಗ ಹೊಡೆದ್ರೆ ಜಾಸ್ತಿ ಅವಮಾನ ಆಗುತ್ತೆ. ಯಾಕೆ ಅಂತ ಹೇಳಿ ಹೊಡೆದ್ರೆ ಆ ಈ ಈ ತಪ್ಪಿಗೋಸ್ಕರ ಹೊಡೆದದ್ದು ಅಂತ ಗೊತ್ತಾಗಿ ಮನಸ್ಸು ಅದನ್ನು ಒಪ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಕ್ವಶನ್ ಮಾರ್ಕ್. ಯಾಕೆ ಹೊಡೆದ್ರು, ಏನ್ ಮಾಡದೆ, ಯಾವ ಕಾರಣಕ್ಕಾಗಿ ಹೊಡೆದ್ರು, ಆ ಕೆಲ್ಸಕ್ಕೆ ಹೊಡೆದ್ರ, ಅವ್ನ್ 100 ತಪ್ಪುಗಳನ್ನೆಲ್ಲ ಲೆಕ್ಕ ಹಾಕ್ತಾನೆ. ಇದಕ್ಕಾದ್ರೆ ನಾನು ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಹೇಳೇ ಇಲ್ಲ. ಇನ್ನೊಂದು ಯೋಚನೆ ಮಾಡ್ತಾನೆ, ಅದು ಅಂತೂ ಯಾರಿಗೂ ತಿಳಿಸದೆ ಮಾಡಿದ್ದು. ಹೀಗೆ ಅವನು ಕನ್ಫ್ಯೂಷನ್ ಅಲ್ಲೇ ಪೆಟ್ಟು ಮತ್ತು ತಿಂದಾಗ ಮಾನಸಿಕವಾದ ಮತ್ತು ದೈಹಿಕವಾದ ಎರಡೂ ಬಗೆಯ ದುಃಖಕ್ಕೆ ಅವನು ಒಳಗಾಗ್ತಾನೆ. ಅದು ಶಿಕ್ಷೆಯ ಸ್ವರೂಪ. ಆದ್ರಿಂದ ಅವನಿಗೆ ತಿಳಿಸಬಾರದು ಅಂತಲ್ಲ, ಆ ಶಿಕ್ಷೆಯ ಸ್ವರೂಪದಲ್ಲೇ ಆ ದುಃಖ ಯಾಕೆ ಬಂತು ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಇದಕ್ಕೆಲ್ಲ ಕಾರಣ ಅವರು ಕೊನೆಗೆ ಒಂದೇ ಸಾಲಿನಲ್ಲಿ ಹೇಳುವುದೇನು ಅಂದ್ರೆ ದುರ್ಜನರ ಸಹವಾಸ. ಈ ಚಕ್ರ ಮತ್ತೆ ಮತ್ತೆ ತಿರುಗ್ಲಿಕ್ಕೆ ಮುಖ್ಯ ಕಾರಣ ಕೆಟ್ಟ ಸಂಘ, ದುಸ್ಸಂಗ. ಈ ದೇಹ ಪ್ರಾಪ್ತಿ ಆಗುವುದೇ ಅಂತಹ ಸಂಬಂಧಗಳನ್ನ ತಪ್ಪಿಸಿಕೊಂಡು ಭಗವತ್ ಸಂಘವನ್ನ ಪಡಿಲಿಕ್ಕೆ. ಆದ್ರೆ ಅದೇ ಸ್ವರೂಪವನ್ನ ಅವನು ದುಷ್ಟ ಕಾರ್ಯಗಳಿಗಾಗಿ ಬಳಸಿ ದೇಹದ ಮೇಲಿನ ಅಭಿಮಾನ ಹೆಚ್ಚಿಸಿಕೊಂಡು ಆ ಅಭಿಮಾನದಿಂದ ಪರಮಾತ್ಮನ ತತ್ವಜ್ಞಾನವನ್ನು ಅಲ್ಲಗಳೆದು ತಾನು ದೊಡ್ಡವನು ಅನ್ನುವ ಭಾವವನ್ನು ತಾಳ್ತಾನೆ ಅನ್ನುವುದೇ ಈ ಇಷ್ಟು ದುಃಖಕ್ಕೆ ಕಾರಣ. ಹಾಗಾದ್ರೆ ಅದನ್ನ ಪಡೆಯುವುದು ಹೇಗೆ? ಆ ಭಗವದ್ ದರ್ಶನವನ್ನು ಅಥವಾ ಈ ಕಳೆ ಬರದ ಸಂಬಂಧವನ್ನ ಕಳಚಿಕೊಳ್ಳುವುದು ಹೇಗೆ? ಸಮ್ಯಕ್ ದರ್ಶನಯ ಬುದ್ಧಿಯ ಯೋಗ ವೈರಾಗ್ಯ ಯುಕ್ತಯ ಮಾಯಾ ವಿರಚಿತೆ ಲೋಕೆ ಚರೇದ್ಯಸ್ಯ ಕಳೇಬರಂ. ಭಕ್ತಿ ವೈರಾಗ್ಯಯುಕ್ತವಾದ ತತ್ವಜ್ಞಾನದಿಂದ ಜೀವ ತನ್ನ ಸ್ವರೂಪ ಸ್ಥಿತಿಯನ್ನು ಸರಿಯಾಗಿ ಅರಿತುಕೊಂಡು ಈ ಶರೀರವನ್ನ ತನಗೆ ಕೊಟ್ಟು ಅಥವಾ ಈ ಶರೀರದಲ್ಲಿ ತನ್ನನ್ನ ಇಟ್ಟು ನಿರಂತರ ಕಾಪಿಡುವಂತಹ ಭಗವಂತ ಭೂಲೋಕಾದಿ ಸಮಸ್ತ ಜಾಗಗಳಲ್ಲೂ ಇದ್ದು ನನ್ನನ್ನ ರಕ್ಷಿಸ್ತಾ ಇರ್ತಾನೆ ಅಂತ ಯಾರು ನೆನೆದು ತನ್ನ ಜೀವನವನ್ನು ನಡೆಸ್ತಾನೋ ಅವನು ತತ್ವಜ್ಞಾನದ ಸುಖವನ್ನ ಕೊನೆಗೆ ಹೊಂದಿ ಈ ಸಂಸಾರದ ಚೌಕಟ್ಟನ್ನ ಕಳಚಿಕೊಳ್ತಾನೆ ಅಂತ ಹೇಳಿದ್ರು. ಮುಂದೆ 33ನೆಯ ಅಧ್ಯಾಯದಲ್ಲಿ ಸತ್ಕರ್ಮ ತುಂಬಾ ಮಾಡ್ತಾರೆ ಕೆಲವರು, ಆದ್ರೂ ಈ ಚಕ್ರದಿಂದ ಪಾರಾಗುವುದಿಲ್ಲ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ನಮ್ಗೆ ಈ ಪ್ರಶ್ನೆನೇ ಗೊತ್ತಿರ್ಲಿಲ್ಲ. ಸತ್ಕರ್ಮ ಮಾಡಿದ್ರೆ ಉದ್ಧಾರ ಆಗ್ಬಿಡ್ತಾರೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಅಲ್ಲಿ ಅವಳ ಪ್ರಶ್ನೆ, ಸತ್ಕರ್ಮ ಮಾಡಿದ್ರೂ ಈ ಚಕ್ರದಿಂದ ಪಾರಾಗುವುದಿಲ್ಲ ಕೆಲವೊಮ್ಮೆ ಯಾಕೆ ಅಂತ. ಚಕ್ರ ಯಾವತ್ತು ಯಾಕೆ ಅಂಟತ್ತೆ ಅಂದ್ರೆ ಅದು ನನ್ನಿಂದ ನಡೆಯುತ್ತೆ ಅನ್ನುವ ಕಾರಣಕ್ಕೆ. ನಾನು ಮಾಡ್ತೇನೆ ಅನ್ನೋ ಅಹಂಭಾವದಿಂದ ಅದಾಗತ್ತೆ. ಯಾವಾಗ ಅವನು ಅಹಂಭಾವವನ್ನ ಕಳಚಿಕೊಂಡು ಸತ್ಕರ್ಮವನ್ನ ಮಾಡಿಸಿದ ಭಗವಂತನಿಗೆ ಅದನ್ನು ಸಮರ್ಪಿಸ್ತಾನೆ. ಅದಕ್ಕಾಗಿಯೇ ನಾವು ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ, ನನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಾನು ಮಾಡ್ತೇನೆ. ಕಾಯ ಅಂದ್ರೆ ಶರೀರ, ಕಾಯೇನ ವಾಚ ಮನಸ, ಇದು ಕಾಮನ್ ಅಂದ್ರೆ ಇದು 3 ಬಂದ್ರೆ ಎಲ್ಲ ಬಂದಾಯ್ತು, ಮತ್ತೆ ಬೇರೆ ಬಿಡಿಸಿ ಹೇಳ್ಬೇಕಾದ ಅಗತ್ಯ ಇಲ್ಲ. ಆದ್ರೂ ಅದರಲ್ಲಿರುವ ವಿಭಾಗಗಳನ್ನು ನೆನಪಿಸಿ ಹೇಳ್ತಾರೆ. ಕಾಯ ಅನ್ನುವ ವಿಷಯಕ್ಕೆ ಮತ್ತೆ ಇಂದ್ರಿಯಗಳನ್ನ ಪ್ರತ್ಯೇಕವಾಗಿ ಬಿಡಿಸಿ ಹೇಳಿದ್ರು. ಮನಸ ಅನ್ನೋದಕ್ಕೆ ಬುದ್ಧಿ ಅನ್ನೋದನ್ನು ಬಿಡಿಸಿ ಹೇಳಿದ್ರು. ಕಾಯೇನ ಮನಸ ಬುದ್ಧಿಯ ಕೇವಲ ಇಂದ್ರಿಯೇರಪಿ ಅಂತ ಕೃಷ್ಣನು ಗೀತೆಯಲ್ಲಿ ಈ ಮಾತನ್ನ ನೆನಪಿಸ್ತಾನೆ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ. ಅಲ್ಲ ಕೆಲವೊಂದ್ ಸರ್ತಿ ಈಗ ಸರ್ಪ ಅದಕ್ಕೆ ಕಚ್ಚುವುದೇ ಅದರ ಸಹಜ ಸ್ವಭಾವ, ಚೇಳು ಕುಟುಕುವುದೇ ಅದರ ಸಹಜ ಸ್ವಭಾವ. ಕಾಳಿಯನ ಮಡದಿಯರೆಲ್ಲ ಕೃಷ್ಣನ ಹತ್ರ ಇದೇ ಮಾತು ಹೇಳ್ತಾರೆ. ಆದ್ರೆ ಕಾಳಿಯ ಪ್ರಶ್ನೆ ಕೇಳ್ತಾನೆ, ಹೆಂಡತಿಯರು ಹಾಗೆ ಹೇಳುದಿಲ್ಲ. ಕಾಳಿಯ ಕೇಳ್ತಾನೆ,
ನೀನ್ ನನ್ನನ್ನು ಯಾಕೆ ಹೀಗೆ ನಿಗ್ರಹಿಸ್ತಾ ಇದ್ದಿ? ನಾನು ವಿಷಯುಕ್ತವಾಗಿಯೇ ಜಗತ್ತಿಗೆ ಬಂದವನು. ನಾನು ಬಾಯಿ ತೆರೆದ್ರೆ ಒಂದಿಷ್ಟು ವಿಷದಿಂದಾಗಿ ಜಂತುಗಳು ಸಾಯ್ತವೆ. ಇದಕ್ಕೆ ನಾನಾ ಕಾರಣ? ನನ್ನನ್ನು ಸೃಷ್ಟಿ ಮಾಡಿದವ ನೀನು. ನೀನ್ ನನ್ನನ್ನು ಹೀಗೆ ಸೃಷ್ಟಿ ಮಾಡಿ ಬಾಯಿ ತೆಗೆದಾಗ 2 ಪ್ರಾಣಿಯನ್ನು ಎದುರುಗಿಟ್ಟು ಅದರ ಉಸಿರಲ್ಲಿ ನನ್ನ ವಿಷ ಹೊಕ್ಕು ಅದರ ಬ್ರೈನ್ ಟ್ಯೂಮರ್ ಆಗಿ ಅದು ಪ್ರಾಣ ಬಿಡ್ತು ಅಂದ್ರೆ ಅದಕ್ಕೆ ನಾನಾ ಕಾರಣ? ನನ್ಗೆ ಸಂಬಂಧ ಇಲ್ಲ ಅಲ್ವಾ? ಯಾಕೆ ನೀನ್ ನನ್ಗೆ ಹೀಗೆ ಶಿಕ್ಷೆ ಕೊಡ್ತಾ ಇದ್ದಿ? ಕೇಳುವಾಗ ಪ್ರಶ್ನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆಗ ತಕ್ಷಣ ಕೃಷ್ಣ ಹೇಳ್ತಾನೆ, ನೀನನ್ನು ಸೃಷ್ಟಿ ಮಾಡಿದ್ದೇನೆ ಹೀಗೆ ಅನ್ನೋದು ಸತ್ಯ. ಆದ್ರೆ ನಿನ್ಗೆ ಇರ್ಲಿಕ್ಕೆ ಹೇಳಿದ್ ಎಲ್ಲಿ? ನೀನನ್ ರಮಣಕ ದ್ವೀಪದಲ್ಲಿ ಇರು ಅಂತ ಕಳಿಸಿದ್ದು. ನೀನ್ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿ? ಅಲ್ಲ, ಅದು ಗರುಡ ಓಡಿಸ್ಕೊಂಡ್ ಬಂದ. ಅಲ್ಲ, ಗರುಡ ಯಾಕೆ ಓಡಿಸ್ಕೊಂಡ್ ಬಂದ? ನೀನ್ ಹೇಳ್ತೀಯ ನಾನ್ ಹೇಳಲ್ಲ ಅಂತ ಕೇಳ್ತಾನೆ. ಇಲ್ಲ ಇಲ್ಲ, ನಾನೇ ಹೇಳ್ತೇನೆ, ನಂದೇ ತಪ್ಪಾಗಿದೆ. ಹಿಂದೆ ಒಂದು ದೊಡ್ಡ ಘಟನೆ ನಡೆದಿತ್ತು. ಅವರ ತಾಯಿಯನ್ನ, ಗರುಡನ ತಾಯಿಯನ್ನ ಸಿಕ್ಕಾಬಿಟ್ಟೆ ಗೋಳೊಯ್ಕೊಂಡಿದ್ರು ಇವರೆಲ್ಲ ಸೇರ್ಕೊಂಡು. ಎಲ್ಲಿಗ್ ಬೇಕಂದ್ರಲ್ಲಿ ಪಿಕ್ನಿಕ್ಗೆ ಈ ಗರುಡನ ತಾಯಿ ವಿನತೆ ಮೇಲೆ ಹತ್ಕೊಂಡು ಓಡಾಡುದು. ಎಲ್ಲೆಲ್ಲಿಗೋ ಇಷ್ಟ ಬಂದಲ್ಲೆಲ್ಲ. ಆ ಕೋಪಕ್ಕೆ ಅವ್ರನ್ನೆಲ್ಲರನ್ನು ಕೊಲ್ತೇನೆ ಅಂತ ಹೊರಡ್ತಾನೆ ಗರುಡ. ತಪ್ಪು ಮಾಡದೆ ಅಮ್ಮನನ್ನ ಪಣದಲ್ಲಿ ಸೋಲಿಸಿ ಇಷ್ಟು ದಿವಸ ಜೀತಕ್ಕಿಟ್ಟುಕೊಂಡ ಹಾಗೆ ನೋಯಿಸಿದ್ದರ ಕೆಟ್ಟ ಪರಿಣಾಮವನ್ನ ತಾನು ಪರಿಹರಿಸ್ಲಿಕ್ಕೋಸ್ಕರ ಅವರನ್ನೆಲ್ಲ ಕೊಲ್ತೇನೆ ಅಂತ ಹೊರಟಾಗ ಕೊನೆಗೆ ರಾಜಿ ಪಂಚಾಯತಿಗೆ ಆಗುತ್ತೆ. ಹೀಗೆ ಏನಾದ್ರೂ ಒಂದು ಪರಿಹಾರ ಹೇಳಬೇಕು ಅಂತ. ಗರುಡನಿಗೆ ಆಹಾರದ ವ್ಯವಸ್ಥೆಯನ್ನು ನೀವೇ ಮಾಡ್ಬೇಕು. ಇಲ್ಲ ಅಂದ್ರೆ ಗರುಡನಿಗೆ ಪ್ರಾಕೃತಿಕವಾಗಿ ಸರ್ಪಗಳೇ ಆಹಾರ. ಅದು ದ್ವೇಷಿ ಮಾತ್ರ ಅಲ್ಲ, ಆಹಾರವೇ ಗರುಡಕ್ಕೆ ಸರ್ಪ. ಆದ್ರಿಂದಾಗಿ ಅದನ್ನ ನಾನು ತಿಂತಾನೆ ಅಂತ ಬಂದಾಗ, ಇಲ್ಲ ನಾವೇ ಆಹಾರಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಒಪ್ಪಿಕೊಂಡದ್ದಕ್ಕೆ ನೀವು ಬಲಿ ಕೊಡುತ್ತಾ ಬರಬೇಕಿತ್ತು. ಬಲಿ ಅಂದ್ರೆ ಅದರ ಅರ್ಥ ಯಾವುದೋ ಪ್ರಾಣಿ ಬಲಿ ಅಂತಲ್ಲ, ಬಲಿ ಅಂದ್ರೆ ಪೂಜೆ ಅಂತ ಅರ್ಥ. ಬಲಿ ಅನ್ನೋ ಶಬ್ದಕ್ಕೆ ನಾವು ತುಂಬಾ ಈಗ ವೈಶ್ವದೇವ ಬಲಿ ಅಂತ ಇದೆ, ಎಲ್ಲ ಋತ್ವಿಜರ ಮನೆಯಲ್ಲೂ ಮಾಡ್ತಾರೆ. ಅಂದ್ರೆ ಏನು, ಅವರು ಬಲಿ ಕೊಡ್ತಾರೆ ಅಂತ ಅರ್ಥನ? ಅಗ್ನಿಯಲ್ಲಿ ತಾವು ಉಣಬೇಕಾದ ಅನ್ನದ ಒಂದು ಭಾಗವನ್ನ ಅದರಲ್ಲಿ ಮಂತ್ರಪೂರ್ವಕವಾಗಿ ಹಾಕಿ ಅಡಿಗೆ ಮಾಡುವಾಗ ಆದ ದೋಷಗಳು, ಕತ್ತರಿಸುವಾಗ, ಕುಟ್ಟುವಾಗ, ಜಜ್ಜುವಾಗ, ರುಬ್ಬುವಾಗ ಎಷ್ಟೋ ಪ್ರಾಣಿಗಳಿಗೆ ನಮ್ಮಿಂದ ತೊಂದರೆ ಆಗುತ್ತೆ. ಅಡಿಗೆ ಮನೆಯಲ್ಲಿ ತರುವಾಗ ಬೇರೆ, ಗದ್ದೆಯಲ್ಲಿ ಅದೆಲ್ಲ ತಂದಿದ್ದೆಲ್ಲ ಮುಗಿದು ಮನೆ ಒಳಗೆ ನಾವು ಅಡಿಗೆ ತಯಾರು ಮಾಡುವಾಗ ಒಂದಿಷ್ಟು ತೊಂದರೆ ಆಗುತ್ತೆ. ಅಂತಹ ಪಂಚಸೂನಾ ಪಾಪ ಪ್ರಾಯಶ್ಚಿತ್ತಾರ್ಥಂ ವೈಶ್ವದೇವಾಖ್ಯಂ ಕರ್ಮ ಕರಿಷ್ಯೆ ಅಂತಾನೆ ಅದಕ್ಕೆ ಪ್ರಾರ್ಥನೆ ಮಾಡುದು. ಆವಾಗ ಅಂತಹ ದೋಷವನ್ನ ಕಳ್ಕೊಳ್ಳುವ ದೃಷ್ಟಿಯಿಂದ ವೈಶ್ವದೇವ ಬಲಿ. ಅಗ್ನಿಯಲ್ಲಿ ಸ್ವಲ್ಪ, ನೆಲದಲ್ಲಿ ಸ್ವಲ್ಪ, ಅದಕ್ಕೆ ಹುತ ಮತ್ತು ಪ್ರಹುತ ಅಂತ ಹೇಳ್ತಾರೆ. ಹಾಗೆ ಹುತ ಪ್ರಹುತಗಳನ್ನ ಕೊಡುವಾಗ ಅಲ್ಲಿ ಬಲಿ ಅಂತ. ಹಾಗೆ ಕಾಳಿಯನ್ನು ಗರುಡನಿಗೆ ಕೊಡ್ಬೇಕಾಗಿದ್ದ ಅಂಶವನ್ನ ಕೊಟ್ಟಿಲ್ಲ ಅನ್ನೋದನ್ನ ಕೃಷ್ಣ ನೆನಪಿಸ್ತಾನೆ. ಅದಕ್ಕೆ ಗರುಡ ಅಟ್ಟಿಸ್ಕೊಂಡು ಬಂದದ್ದು ಹೊರತು ಸುಮ್ನೆ ನಿನ್ನ ಬೆನ್ನಟ್ಕೊಂಡ್ ಬರ್ಲಿಕ್ಕೆ ಅವನಿಗೆ ಏನಾಗಿದೆ? ಕೊನೆಗೆ ಸರಿ ಆಯ್ತು, ತಪ್ಪಾಯ್ತು, ಎಲ್ಲ ವಿಷವನ್ನ ವಾಪಸ್ ಕುಡಿದು ಹೋಗ್ಬೇಕು ಅಂತ ಕೃಷ್ಣ ಆರ್ಡರ್ ಮಾಡ್ತಾನೆ. ಮತ್ತೆ ವಾಪಸ್ಸು ತನ್ನ ಬಂಧುಗಳನ್ನೆಲ್ಲ ಕರ್ಕೊಂಡು, ತನ್ನ ಮಡದಿಯರು ಮಕ್ಕಳು ಎಲ್ಲ ಕರ್ಕೊಂಡು ಅಲ್ಲಿಂದ ರಮಣಕ ದ್ವೀಪಕ್ಕೆ ಹೋಗ್ತಾನೆ ಅಂತ. ಹೀಗೆ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ತಪ್ಪು ಮಾಡುತ್ತೇವೆ. ಕೆಲವೊಮ್ಮೆ ಸ್ವಭಾವ ಇರುದೇ ಹಾಗೆ. ಕೆಲವು ಮರ ವಿಷ ಇರುತ್ತೆ, ಅದ್ರ ಕೆಳಗೆ ನಿಂತವನಿಗೆ ಮೈ ಎಲ್ಲ ಒಂಥರ ದಪ್ಪ ದಪ್ಪ ಆಗುತ್ತೆ. ಆ ಮರ ಬೇಕು ಅಂತ ಮಾಡೋದಲ್ಲ, ಅದಕ್ಕೆ ನೆರಳು ಕೊಟ್ಟೆ ಅಭ್ಯಾಸ. ಆದ್ರೆ ಆ ಮರದ ಸ್ವಭಾವ, ಅದರ ವಿಷ ಗಾಳಿ ಚರ್ಮಕ್ಕೆ ಸೋಕಿದ್ರೆ ಚರ್ಮ ದಪ್ಪ ಆಗುತ್ತೆ. ಅದರಿಂದಾಗಿ ನಮ್ಮ ಸ್ವಭಾವಕ್ಕನುಗುಣವಾಗಿ ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಅದೂ ಕೂಡ ನಿನಗೆ ಸಮರ್ಪಿತ. ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಸ್ವಭಾವತಃ ಒಂದು ವಿಷಯದ ಬಗ್ಗೆ ಅತಿಯಾದ ಆಸೆ ಪಟ್ಟದ್ದೋ ಮೋಹಗೊಂಡದ್ದೋ ಅದು ನಮ್ಮ ಕೈಯಲ್ಲಿಲ್ಲ. ನಾವು ಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಮಾಡುವುದಲ್ಲ. ಕೆಲವೊಂದ್ ಸರ್ತಿ ದುರ್ಜನರ ಪ್ರಭಾವದಿಂದ ಮಾಡುದು, ಅದಕ್ಕೆ ಕ್ಷಮೆ ಇಲ್ಲ. ಯಾಕೆಂದ್ರೆ ದುರ್ಜನರ ಸಂಘ ಬಿಡಿ ಅಂತ ಹೇಳಿದ್ದು.
ಆದ್ರೆ ಇರುವ ಸ್ವಭಾವದಲ್ಲಿ ಅಂತಹದ್ದೊಂದು ಲೋಪದೋಷ ಇದೆ. ಆದ್ರೆ ಒಳ್ಳೆಯವನೇ, ಸ್ವಲ್ಪ ದೋಷ ಇದೆ. ಪರಿಪೂರ್ಣ 100ಕ್ಕೆ 100 ಅಪರಂಜಿ ಚಿನ್ನ ಅಂತ ಯಾವ ಜೀವವೂ ಇರಲ್ಲ. ಎಲ್ಲ ಜೀವದಲ್ಲೂ ಒಂದಲ್ಲ ಒಂದು ರೀತಿಯ, ಯಾಕಂದ್ರೆ ಸಾತ್ವಿಕ ರಾಜಸ ತಾಮಸ ಅನ್ನುವ ಪ್ರಭಾವದಲ್ಲಿ ಸಾತ್ವಿಕದಲ್ಲೂ ಸಾತ್ವಿಕ ರಾಜಸ ತಾಮಸ ಇದ್ದೇ ಅದು ಗುಣವಾಗಿ ಪ್ರಕಟಗೊಳ್ಳುವುದು. ಆದ್ರಿಂದಾಗಿ ಸತ್ಕರ್ಮ ಮಾಡಿದ್ರೂ ಕೂಡ ಕೆಲವೊಂದ್ ಸರ್ತಿ ಅದರಲ್ಲಿ ಎಲ್ಲೋ ಒಂದು ಸ್ವಾರ್ಥ ಇರುತ್ತೆ. ಈಗ ಉಷನ್ ಹವೈ ವಾಜಶ್ರವಸ ಸರ್ವವೇದ ಸಂದತವು ಅಂತ ಕಠೋಪನಿಷತ್ ಆರಂಭ ಆಗುತ್ತೆ. ವಾಜಶ್ರವಸ್ ಅನ್ನುವಂತಹ ಒಬ್ಬ ಋಷಿ ತನ್ನ ಕೈಯಲ್ಲಿದ್ದ ಎಲ್ಲಾ ಸಂಪತ್ತನ್ನ ದಾನ ಮಾಡಿ 2 ಕೈಗಳನ್ನ ಆಕಾಶಕ್ಕೆ ಬಿಟ್ಟು ನಾನು ಎಲ್ಲವನ್ನು ಸರ್ವಂ ನ್ಯಸ್ತಂ ಸರ್ವಂ ಸನ್ಯಸ್ತಂ ಅಂತ ಬಿಟ್ಟು ಹೊರಡ್ತಾನೆ. ಹೊರಡುವ ಮುನ್ನ ಅವನು ಅದನ್ನ ಯಾರಿಗಾದ್ರೂ ಒಪ್ಪಿಸಿ ಹೋಗ್ಬೇಕು, ಯಾರ್ಯಾರಿಗೆ ಯಾವ ಯಾವ ಭಾಗ ಅಂತ ದಾನ ಕೊಟ್ಟು ಹೋಗ್ಬೇಕು. ಏನ್ ಮಾಡ್ತಾನೆ ಅಂದ್ರೆ ತನಗೆ ಯಾರೆಲ್ಲ ಆತ್ಮೀಯರು ಅವರಿಗೆಲ್ಲ ಒಳ್ಳೆ ಹಸು ಕೊಡ್ತಾನೆ. ಇನ್ಯಾರು ಪರಿಚಯ ಗುರುತಿಲ್ಲದವರು ಅವರಿಗೆಲ್ಲ ಗೊಡ್ಡು ಹಸು. ಅದು ಇನ್ನು ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಹುಲ್ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ನಡಿಲಿಕ್ಕೆ ಸಾಧ್ಯ ಇಲ್ಲ. ತಗೊಂಡೋದವರು ದುಗ್ಧ ದೋಹಾಹ ನಿರಿಂದ್ರಿಯಾಹ ಜಗ್ಧ ತೃಣಾಹ ದುಗ್ಧ ದೋಹಾಹ ಪೀತೋದಕಾಹ ಜಗ್ಧ ತೃಣಾಹ ದುಗ್ಧ ದೋಹ ನಿರಿಂದ್ರಿಯಾಹ. ಕೊಂಡೋಗಿ ಸೀದಾ ಹೊಂಡ ತೋಡಿ ಮುಚ್ಚಿಬಿಡ್ಬೇಕು ಅಷ್ಟೇ. ಅವ್ರಿಗೆ ಉಪಯೋಗ ಏನು ಅಂದ್ರೆ ತೋಟ. ಆದ್ರೆ ಹಸು ಏನು ವಿಶೇಷ ಅಂದ್ರೆ ಆ ಗದ್ದೆಯಲ್ಲಿ ಅದನ್ನ ಹೊಂಡ ಮಾಡಿ ತೋಡಿ ಹಾಕಿದ್ರು ಕೂಡ ಆ ಗದ್ದೆಗೆ ಇನ್ನೊಂದು 50 ವರ್ಷಕ್ಕೆ ಬೇಕಾದಷ್ಟು ಒಳಗಿನ ಮಣ್ಣಿನ ಸತ್ವವನ್ನು ಅದು ಕೊಡುತ್ತೆ. ನಾನು ಹೇಳ್ತಾ ಇರೋದು ಕೇವಲ ಲೌಕಿಕವಾದ ಸತ್ವ, ದೇಹದ ಭಾಗ. ಮತ್ತೆ ಅದರ ಮೂಳೆ ಮನುಷ್ಯನದೊಂದು 150, 200, 500, ಕೆಲವೊಂದ್ ಸರ್ತಿ 1000 ವರ್ಷ ಆದ್ರೂ ಮೂಳೆ ಮತ್ತೆ ವಾಪಸ್ ಸಿಗುತ್ತೆ. ಅದು ಪಕ್ಕ ಬೆರೆಯಲ್ಲ. ಆದ್ರೆ ಹಸುವಿನದ್ದು ಬಹಳ ಬೇಗ ಮಣ್ಣಾಗಿ ಸಾರಜನಕದ ಅಂಶ ಅನೇಕ ಅಪರೂಪದ ಮಣ್ಣಿಗೆ ಬೇಕಿರುವ ಬೆಳೆಗೆ ಅಗತ್ಯವಿರುವ ಶರೀರ ಪೌಷ್ಟಿಕತೆಯನ್ನ ಮಣ್ಣಿಗೆ ತುಂಬತ್ತೆ. ಆದ್ರೆ ಕೊಡಬಾರ್ದು ಯಾರಿಗೂ ಕೂಡ. ಅವರು ಒಂದು ಹಸುವನ್ನ ಕೊಟ್ಟ ಮೇಲೆ ಅದರಿಂದ ಅವರು ಸ್ವಲ್ಪವಾದ್ರೂ ಯಜ್ಞಯಾಗಾದಿಗಳಿಗೆ ಅದರಿಂದ ಹಾಲು ಮೊಸರು ಬೆಣ್ಣೆ ತುಪ್ಪಗಳನ್ನ ಬಳಸಿಕೊಳ್ಳಿಕ್ಕೆ ಅನುಕೂಲಕರವಾದದ್ದನ್ನು ಕೊಡಬೇಕು. ಆಗ ಅವನ್ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ, ಅದರೊಂದು ಸಣ್ಣ ಬುದ್ಧಿ. ತನ್ನವರಿಗೆಲ್ಲ ಒಳ್ಳೇದು ಅಂತದ್ದು. ಎಷ್ಟ್ ಸರ್ವ ವೇದ ಸಂದದವು ಅನ್ನುವ ಯಾಗ ಸಾಮಾನ್ಯದ್ದಲ್ಲ, ಯಜ್ಞದಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು. ತನ್ನತ್ರ ಇರುವ ಮೈಮೇಲಿನ ಬಟ್ಟೆ ಬಂಧುಗಳು ಬಿಟ್ರೆ ಅಥವಾ ತನ್ನ ಮಡದಿ ಮಕ್ಕಳು ಬಿಟ್ರೆ ಉಳಿದದ್ದೆಲ್ಲವನ್ನೂ ಸಮರ್ಪಣೆ ಮಾಡಿ ಹೋಗುದು. ಹಾಗೆ ಮುತ್ತಿ ಶ್ರೀನಿವಾಸಾಚಾರ್ಯರು ಅಂತ ಒಬ್ರು ಆಧೋನಿಯ ಒಬ್ಬ ಅವಧೂತರು, ಅವ್ರು 2 ಸರ್ತಿ ಹೀಗೆ ಸಮಗ್ರ ತನ್ನ ಸಂಪತ್ತನ್ನ ದಾನ ಮಾಡಿ ಹೊರಟೋದ್ರು. ಒಂದ್ಸಲ ದಾನ ಮಾಡಿದ್ರಲ್ಲ, ಆಮೇಲೆ ತನ್ನಿಂದ ತಾನೇ ಅವರಿಗೆ ನೂರಾರು ಸಾವಿರಾರು ಎಕರೆ ಜಾಗ ಬಂತು ಅವರ ಕೈಗೆ. 2ನೇ ಸರ್ತಿ ಅದನ್ನು ದಾನ ಮಾಡಿ ಹೋದ್ರು. ಆಮೇಲೆ ಮುಂದೆ ಅವರು ಯಾವುದೋ ಸನ್ಯಾಸಿಗಳಾದ್ರು. ಅವರನ್ನ ರಘುಪ್ರೇಮ ತೀರ್ಥರು ಅಂತ ಕರೀತಾರೆ. ಆಧೋನಿಯಲ್ಲಿ ಇವತ್ತಿಗೂ ಜಾಗೃತವಾದ ಸ್ಥಳ ಅಂತ ಹೇಳ್ತಾರೆ ಭಕ್ತರು. ಅಲ್ಲಿಗೆ ಹೋದ್ರೆ ಒಳ್ಳೆ ವೈಬ್ರೇಷನ್, ಅತ್ಯಂತ ಸಿದ್ಧಿಯ ಜಾಗ ಅದು, ಅವರ ತಪಸ್ಸಿನ ಜಾಗ. ಹಾಗೆ ಬದುಕಿನಲ್ಲಿ ಸಂಪತ್ತನ್ನ ನಾವೇ ನಮ್ಮ ಕೈಯಾರ ಎತ್ತಿ ಕೊಡುವುದು ಅಂತ ಉಂಟಲ್ವಾ, ಅದು ತುಂಬಾ ದೊಡ್ಡ ತ್ಯಾಗ. ಯಾಕಂದ್ರೆ ನಾನು ದುಡಿದದ್ದರ ಅಭಿಮಾನ ಅದರಲ್ಲಿ ಇರುತ್ತಲ್ಲ, ಅದನ್ನ ಇನ್ನೊಬ್ನಿಗೆ ಕೊಡುವಾಗ ಅಯ್ಯೋ ಅಂತ ಅನ್ಸುತ್ತೆ ಮನಸ್ಸಿಗೆ. ಇನ್ನೊಬ್ಬರ ಕಿಸೆಯಿಂದ ತೆಕ್ಕೊಡೋದು ದೊಡ್ಡ ಕಷ್ಟ ಅಲ್ಲ. ನಾವು ಕಷ್ಟಪಟ್ಟು ದುಡಿದದ್ದನ್ನು ಇನ್ನೊಬ್ಬರಿಗೆ ಕೈ ತೆಗೆದು ಕೊಡ್ತೇವಲ್ಲ, ಅದು ತುಂಬಾ ದೊಡ್ಡ ತ್ಯಾಗ. ಅದರಲ್ಲಿ ಹೆಚ್ಚು ಹೆಚ್ಚು ಅಭಿಮಾನ ತ್ಯಾಗ ಅನ್ನೋದನ್ನೇ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅಂತ ಹೇಳಿದ್ದು. ಎಲ್ಲ ಬಿಟ್ರು ರಿಯಲ್ ಎಸ್ಟೇಟ್ ಒಂದು ಬಿಡಲ್ಲ ಮನಸ್ಸಿಗೆ. ಅಯ್ಯೋ ಅದೊಂದು ಜಾಗ ಎಷ್ಟಾದ್ರೂ ಸಿಕ್ಕಾಪಟ್ಟೆ ಬೆಲೆ ಬಾಳುದು, ಅದನ್ನ ಹೇಗ್ ಬಿಡುದು? ಬೇರೆ ಎಲ್ಲ ಸರಿ, ಏನಾದ್ರೂ ಕೊಡ್ಬೋದು.
ಭೂಮಿ ತುಂಬಾ ಬೆಲೆ ಬಾಳುವಂತದ್ದು ಅಂತ. ಅದಕ್ಕೆ ದಾನದಲ್ಲಿ ಭೂದಾನ ಶ್ರೇಷ್ಠ ಅಂತ. ತುಂಬಾ ಅಭಿಮಾನ ಅದರಲ್ಲಿ ತುಂಬಿರುತ್ತೆ ಅನ್ನುವ ಕಾರಣಕ್ಕೆ. ಇಷ್ಟು ಭೂದಾನ, ಗೋದಾನ, ಸುವರ್ಣದಾನ ಇತ್ಯಾದಿ ಸತ್ಕರ್ಮಗಳನ್ನು ಮಾಡಿದ್ರೂ ಕೂಡ ಕೆಲವೊಮ್ಮೆ ಅವನು ಈ ಸಂಸಾರದ ಚಕ್ರದಿಂದ ಪಾರಾಗುವುದಿಲ್ಲ. ಯಾಕೆ ಅನ್ನುವುದು ಇಲ್ಲಿ ಜಿಜ್ಞಾಸೆ. ಯಾಕೆ ಅಂದ್ರೆ ಅವನು ಸತ್ಕರ್ಮ ಮಾಡುವಾಗ ನಾನೇ ಮಾಡಿದೆ, ನನ್ನಿಂದಲೇ ಆಯ್ತು ಅಂತ ದೇವರ ಪ್ರಜ್ಞೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃಧ ಕಸ್ಯ ಸ್ವಿಧನಂ. ಎಲ್ಲವೂ ಭಗವಂತನ ವಶದಲ್ಲಿ ಇರುವಂತದ್ದು. ಅವನು ಸ್ವತಂತ್ರ. ಅವನನ್ನು ಹೊರತುಪಡಿಸಿದ ಎಲ್ಲವೂ ಅವನ ವಶ. ಅವನು ಕೊಟ್ಟದ್ದರಲ್ಲಿ ತೇನ ತ್ಯಕ್ತೇನ ಭುಂಜೀಥಾಹ, ಅವನು ಕೈ ಎತ್ತಿ ಕೊಟ್ರೆ ಅದನ್ನ ಶ್ರದ್ಧೆಯಿಂದ ಸ್ವೀಕಾರ ಮಾಡು. ಮಾ ಗೃಧ ಕಸ್ಯ ಸ್ವಿಧನಂ. ಯಾರೂ ಕೂಡ ಯಾವತ್ತೂ ಕೂಡ ಇನ್ನೊಬ್ಬರ ಸಂಪತ್ತಿಗೆ ಕೈ ಹಾಕಿ ಇದು ನನಗೆ ಬೇಕು ಅನ್ನುವ ಹಠಮಾರಿತನಕ್ಕೆ ಬೀಳಬಾರದು. ಇದು ಯಾವಾಗ ಈ ಪ್ರಜ್ಞೆ ಜಾರಿ ಹೋಗುತ್ತೋ ಅಂತಹ ಸಂದರ್ಭದಲ್ಲಿ ಆತನ ಕರ್ಮ ಅನ್ನೋದು ಅವನಿಗೆ ಮತ್ತಷ್ಟು ಗಂಟಾಗುತ್ತೆ. ಸ್ವರ್ಗಕ್ಕೆ ಹೋಗ್ಬೋದು, ಭೂಮಿಗೆ ಬರ್ತಾನೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಆದ್ರೆ ಅದರಲ್ಲಿ ಎಲ್ಲೋ ಒಂದು ಲೋಪದೋಷಗಳು ಇರುತ್ತೆ ಅನ್ನುವ ಕಾರಣಕ್ಕಾಗಿ ಇಲ್ಲೇ ಕಷ್ಟ ಅನುಭವಿಸಬಹುದು. ಕೊನೆಗೆ ಕಷ್ಟದ ತೀವ್ರತೆಗೆ ಒಳಗಾಗಿ, ದುಷ್ಟರ ಸಹವಾಸಕ್ಕೊಳಗಾಗಿ ಕೆಟ್ಟ ಕೆಲಸವನ್ನು ಮಾಡಿ ನರಕಕ್ಕೆ ಹೋಗುವ ಪ್ರಸಂಗವೂ ಬರುತ್ತೆ. ಭಗವಂತನಲ್ಲಿ ಭಕ್ತಿ ಇದ್ರೆ ಸ್ವಲ್ಪವಾದ್ರೂ ಅದು ಮೋಕ್ಷಕ್ಕೆ ಕಾರಣ, ಅಂದ್ರೆ ಸ್ವರ್ಗಕ್ಕೆ ಕಾರಣವಾಗುತ್ತೆ. ಭಗವಂತನಲ್ಲಿ ಭಕ್ತಿ ಇಲ್ಲದೆ ನಾನೇ ಮಾಡಿದ್ದು ಅಂತಂದಾಗ ಅಲ್ಲಿ ಸಹಜವಾಗಿ ಅಹಂಕಾರ ಬಂತು ಅನ್ನುವ ಕಾರಣದಿಂದ ಯಯಾತಿ ಒಳ್ಳೆ ಕೆಲಸ ಮಾಡಿ ಎಷ್ಟೋ ಸಾವಿರ ವರ್ಷಗಳ ಕಾಲ ಸ್ವರ್ಗದಲ್ಲಿ ಇರುವುದು ಅಂತ ಅವನಿಗೆ ಬುಕ್ ಮಾಡಿ ಕೊಡ್ತಾರೆ, ಸ್ವರ್ಗದಲ್ಲಿ ಇರು ಅಂತ. ಇಂದ್ರಾದಿ ದೇವತೆಗಳು ಏನೋ ಅವರವರು ಹರಟೆ ಹೊಡಿತಾ ಇರ್ತಾರೆ. ಹೊರಡುವಾಗ ಹೊಡಿತಾ ಇರ್ಬೇಕಾದ್ರೆ ಇವನು ಮಾತಾಡ್ತಾನೆ, ಏನೇನೋ ಮಾತಾಡ್ತಿರ್ತಾನೆ. ಅವರು ಪ್ರಸಂಗದ ವಶವಾಗಿ, ಪ್ರಸಂಗದ ವಿಷಯಕ್ಕೆ ಅನುಗುಣವಾಗಿ, ನಮ್ಮಲ್ಲಿ ಇವತ್ತು ಸ್ವರ್ಗದಲ್ಲಿ ಇರುವಂತಹ ಮಂದಿಯಲ್ಲಿ ಯಾರು ಅತ್ಯಂತ ಹೆಚ್ಚು 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 ಸತ್ಕರ್ಮಗಳನ್ನು ಮಾಡಿದವರು ಅಂತ ನಂಗೊಂದು ಜಿಜ್ಞಾಸೆ ಅಂತ ಹೇಳಿ ವಾಕ್ಯ ಮುಗಿಸ್ಲಿಲ್ಲ ಇಂದ್ರ. ಒಳಗೆ ಎಲ್ಲಿತ್ತು ಏನು ನಾನು 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 ಅನ್ನೋದು ಎದೆ ಬಡ್ಕೊಂಡು ಹೇಳ್ದ ಯಯಾತಿ. ಅವನು ಯಾಕೆಂದ್ರೆ ತನ್ನ ಮಗನ ಕೈಯಿಂದ ಯೌವನವನ್ನ ಸ್ವೀಕಾರ ಮಾಡಿ ಆ ಪ್ರತಿ ಕ್ಷಣದ ಬೆಲೆಯನ್ನ ಅರಿತುಕೊಂಡು, ಯಾಕೆಂದ್ರೆ ಮುದಿತನ ಬಂದಾಗ ಅವನಿಗೆ ಅರ್ಥ ಆಗಿತ್ತು. ಕಣ್ಣು ಚೆನ್ನಾಗಿ ಇದ್ದಾಗ್ಲೆ, ಕಿವಿ ಚೆನ್ನಾಗಿದ್ದಾಗ್ಲೆ, ಕೈಕಾಲು ಚೆನ್ನಾಗಿ ಗಟ್ಟಿ ಇದ್ದಾಗ್ಲೆ, ಬಾಯಿ ಚೆನ್ನಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಬರುವಾಗ್ಲೇ, ಕಿವಿ ಚೆನ್ನಾಗಿ ಕೇಳಿಸಿಕೊಳ್ಳುವ ಶಕ್ತಿ ಇದ್ದಾಗ್ಲೇ ಎಲ್ಲ ಕೆಲಸ ಒಳ್ಳೆಯದನ್ನ ಮಾಡ್ಬೇಕು. ಈ ಮುದಿತನ ಬಂದ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವನಿಗೆ ಸ್ಪಷ್ಟ ಅನುಭವ ಬಂದಿತ್ತು. ಆ ಉದ್ದೇಶದಿಂದಲೇನೆ ಅವನ 1000 ವರ್ಷವನ್ನ ಅತ್ಯಂತ ನಿಷ್ಠೆಯಿಂದ ಭಗವದ್ ಭಕ್ತನೇ ಇಲ್ಲ ಅಂತಿಲ್ಲ. ಭಕ್ತಿ ಇದ್ದಾಗ್ಲೂ ಕೆಲವೊಂದ್ ಸರ್ತಿ ಎಚ್ಚರ ತಪ್ಪುವ ಸಾಧ್ಯತೆಗಳು ಇರ್ತಾವೆ ಪ್ರಾರಬ್ಧ ಕರ್ಮದ ವಶದಿಂದ. ಅಷ್ಟು ಕರ್ಮ ಮಾಡಿದ್ದರ ಒಂದು ಖುಷಿ ಅವನಿಗಿತ್ತಲ್ಲ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ಭಾರಿ ಯಾವಾಗ್ಲೂ ಮೀಸೆ ತಿರುಕೊಂಡೇ ಮಾತಾಡ್ತಿದ್ದ. ಅದು ಏನಾಯ್ತು ಅಂದ್ರೆ ಇಂದ್ರ ಕೇಳುವಾಗ್ಲೂ, ಸಾಮಾನ್ಯ ದೇವತೆಗಳಿಗೆ ಮೀಸೆ ಇರಲ್ಲ ಸ್ವರ್ಗಕ್ಕೆ ಹೋದಾಗೆಲ್ಲ, ಆರಾಮ ಫ್ರೀ ಆಗಿರುತ್ತೆ ಅಂತ ಅರ್ಥ, ಕೆಲಸ ಇರಲ್ಲ ಅಂತ ಅಷ್ಟೇ, ಇರಬಾರ್ದು ಅಂತ ಅರ್ಥ ಅಲ್ಲ. ಅವನು ತಕ್ಷಣವೇ ಎಲ್ಲರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ನಷ್ಟು ಪುಣ್ಯ ಕರ್ಮ ಮಾಡಿದವನು ಯಾರಿದ್ದಾನೆ ಅಂತ ಎದೆ ಬಡ್ಕೊಂಡ ಬಾಯಿ ಬಡ್ಕೊಳ್ಳುವಂಗಾಯ್ತು. ಉರುಳಿ ಬಿದ್ದ ಕೆಳಗೆ ಮರು ಕ್ಷಣವೇ, ತಡ ಆಗ್ಲಿಲ್ಲ. ಎಷ್ಟು ದೊಡ್ಡ ಸಾಧಕ, ಎಷ್ಟು ದೊಡ್ಡ ಪುಣ್ಯ ಕರ್ಮ ಮಾಡಿದವ. ಆದ್ರೆ ಯಾವಾಗ ಭಗವಂತನ ಮರೆವು ಉಂಟಾಯ್ತೋ, ಯಾವಾಗ ನಾನು ಅನ್ನುವ ಪ್ರಜ್ಞೆ ಜಾಗೃತವಾಯಿತೋ, ಅವನ ಅಷ್ಟೂ ಪುಣ್ಯ ಅವನ ಕೈ ಹಿಡಿಲಿಲ್ಲ.
ಅದರಿಂದಕ್ಕೆ ಸತ್ಕರ್ಮ ಮಾಡುವುದೊಂದೇ ದೊಡ್ಡ ಕೆಲಸ ಅಲ್ಲ. ಭಗವಂತನ ಸ್ಮರಣೆಯಿಂದ ಯುಕ್ತವಾಗಿ ನಾವು ಸತ್ಕರ್ಮಗಳನ್ನ ಆಚರಿಸಿದಾಗ ಅದು ಉತ್ತಮವಾದ ಲೋಕಗಳನ್ನ ಕೊಡುತ್ತೆ. ಭಗವಂತನನ್ನ ಮರೆತಾಗ ಅದು ನರಕಕ್ಕೆ ಕಾರಣವಾಗುತ್ತೆ. ಮತ್ತು ಉತ್ತಮ ಆದರೆ ಭೂಮಿಯಲ್ಲಿ ಆ ಸ್ವರ್ಗ ಶಾಶ್ವತ ಅಲ್ಲ ಬಿಡಿ. ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ ಎಲ್ಲೋ ಕೇಳದಂಗಿದೆ ಅಲ್ಲ, ಎಲ್ಲಿ ಬರುತ್ತೆ? ಓ, ಭಗವದ್ಗೀತೆಯಲ್ಲಿ ಬರುತ್ತಾ? ಸರಿ ಸರಿ. ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಯಾವಾಗ ಅವನ ಪುಣ್ಯ, ಅವನಲ್ಲಿರುವ ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡೆಲ್ಲ ಖಾಲಿ ಆಗುತ್ತೋ ಮತ್ತೆ ಗೀಚಿದ್ರೆ ಬರೀ ಗೆರೆ ಮಾತ್ರ ಬೀಳುತ್ತೆ, ದುಡ್ಡು ಬರಲ್ಲ. ಆವಾಗ ಅವರು ಆಯ್ತಪ್ಪ, ನಿನ್ನ ಕ್ರೆಡಿಟ್ ಕಾರ್ಡ್ ಖಾಲಿ ಆಗಿದೆ, ದುಡ್ದು ಅದರಲ್ಲಿ ಬ್ಯಾಂಕ್ ಅಲ್ಲಿ ಮತ್ತೆ ಅಕೌಂಟ್ ಪುಣ್ಯದ್ದು ತುಂಬಿಸ್ಕೊಂಡ್ ಬಾ, ಆಮೇಲೆ ಮತ್ತೆ ಈ ಸ್ವರ್ಗಕ್ಕೆ ನಿನ್ನಲ್ಲಿ ನೀನು ಚಪ್ಪಾಳೆ ಜೊತೆ ಯಾರಲ್ಲಿ ಅಂತ ಕೇಳಿದ್ರೆ ಯಾರಾದ್ರೂ ಬರ್ತಾರೆ, ಇಲ್ಲಾಂದ್ರೆ ಬೆತ್ತ ಬೀಳುತ್ತಷ್ಟೇ ಎರಡು ಅಂತ ಕಳಿಸ್ಕೊಡ್ತಾರೆ. ಇದ್ರಲ್ಲೂ ಮತ್ತು ಅವನು ಸ್ವರ್ಗವನ್ನ ಬಯಸದೆ ಕೇವಲ ಭಗವತ್ ಪ್ರೀತಿಗಾಗಿ ಕರ್ಮ ಮಾಡಿದಾಗ ಬಿಡುಗಡೆ ಆಗುತ್ತೆ. ಸ್ವರ್ಗ ಬಯಸಿ ಮಾಡಿದ್ರೆ ಸ್ವರ್ಗ ಸಿಗುತ್ತೆ. ಸ್ವರ್ಗವನ್ನೂ ಬಯಸದೆ ನೀನು ಬೇಕು ಅಂತ ದೇವರನ್ನ ಗಟ್ಟಿಯಾಗಿ ಹಿಡಿದ್ರೆ ಆಗ ಆ ಕರ್ಮ ಅವನನ್ನ ಶಾಶ್ವತವಾದ ಮೋಕ್ಷದ ಫಲದ ಕಡೆಗೆ ಕರೆದೊಯ್ಯುತ್ತೆ. ಜಂಜಾಟ ಸಾಕು ಅಂತ ಅನ್ಸಿರುತ್ತಲ್ಲ, ಅಂಥವ್ರಿಗೆ ಮಾತ್ರ ಹಾಗೆ ಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ಅಯ್ಯ ಎಷ್ಟೆಲ್ಲ ಕೆಲಸ ಇದೆ, ನಾನು ಇಷ್ಟೆಲ್ಲ ಮಾಡ್ಬೇಕು, ಎಷ್ಟು ಆಸ್ತಿ ಸಂಪಾದಿಸ್ಬೇಕು, ಎಷ್ಟು ಏನೋ ಲೋಕದಲ್ಲಿ ನೇಮು ಫೇಮು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬಯಸಿ ಬೇಕು ಅಂತ ಬೆನ್ನು ಹಿಡಿದು ಅದಕ್ಕಾಗಿ ಬದುಕನ್ನೇ ಬಲಿ ಕೊಡುವ ಸ್ಥಿತಿಯಲ್ಲಿ ಇರ್ತಾರೆ. ಹೀಗೆ ಮುಕ್ತರಾಗುವಂತಹ ಜೀವರು ಅಂದ್ರೆ ಭಗವಂತನೇ ಬೇಕು ಅನ್ನುವ ಅವಿರತವಾದ ಪ್ರೀತಿಯಿಂದ ಯಾರು ಸತ್ಕರ್ಮಗಳನ್ನ ಭಗವಂತನಲ್ಲಿ ಅರ್ಪಿಸಿ ಮಾಡ್ತಾನೋ ಅವನು ಈ ಪ್ರಳಯ ಕಾಲದಲ್ಲಿ 2 ರೀತಿಯಾದ ದಾರಿಗಳಿಂದ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಒಂದು ಗರುಡ ಮಾರ್ಗ, ಇನ್ನೊಂದು ಶೇಷ ಮಾರ್ಗ ಅಂತ. ಇದಕ್ಕೆ ದೇವಯಾನ, ಪಿತೃಯಾನ ಅನ್ನುವ ರೀತಿಯಲ್ಲೂ ಕರೀತಾರೆ. ಅಂದ್ರೆ ಎರಡರಿಂದಲೂ ಚತುರ್ಮುಖನನ್ನ ಸೇರಿ ತಸ್ಯೋದರಸ್ಥ ಜಗತಃ ಅಂತ ಭಗವಂತನ ಹೊಟ್ಟೆಯಲ್ಲಿ ಸೇರ್ಕೊಳ್ತಾರೆ ಪ್ರಳಯ ಕಾಲದಲ್ಲಿ. ಅದು ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿ ಸೇರ್ಕೊಳ್ತಾರೆ ಅನ್ನೋದಕ್ಕೆ ನಾನು ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ. ಸಮುದ್ರದಲ್ಲಿರುವ ದೊಡ್ಡ ಮೀನು ಸುಮಾರು ಒಂದು 4 ರಿಂದ 5 ಸಾವಿರ ಮರಿ ಹಾಕತ್ತಷ್ಟೇ, ಇನ್ನೇನು ಹೆಚ್ಚಾಕಲ್ಲ. ಅಷ್ಟೂ ಮರಿಗಳನ್ನ ಶತ್ರುಪಾಳಯದವರು ಎದುರಿಸಿದಾಗ, ಕೇವಲ ಮೀನು ಅಂತಲ್ಲ, ಆಕ್ಟೋಪಸ್ ಇರಬಹುದು. ನಮ್ಗೆ ಒಂದು ವಿಷಯ ಗೊತ್ತಿರಬೇಕು, ಭೂಮಿಯಲ್ಲಿ ನಾವು ಎಷ್ಟು ತರದ ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿ ಪ್ರಪಂಚವನ್ನ ನೋಡುತ್ತೇವೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಸಮುದ್ರದ ಆಳದಲ್ಲಿ ಪ್ರಾಣಿ ಪ್ರಪಂಚ, ಅಥವಾ ಅದಕ್ಕೆ ನಾವು ಏನ್ ಕರಿತೇವೆ, ನಮ್ಗೆ ಪ್ರಾಣಿ ಪಕ್ಷಿ ಅಂದ್ರೆ ರೆಕ್ಕೆ ಇರುವಂತವುಗಳು, ರೆಕ್ಕೆ ಇಲ್ಲದಂತವುಗಳು ಅಂತ ಹೀಗೆ ಲೆಕ್ಕ ಹಾಕ್ತೇವೆ. ಅಲ್ಲಿ ಕೈಕಾಲೆಲ್ಲ ಲೆಕ್ಕ ಹಾಕ್ಲಿಕ್ಕೂ ಆಗಲ್ಲ. ಇಲ್ಲಿಗಿಂತ ಬೇರೆದೇ ಆದ, ಕೆಲವೊಂದ್ಸರ್ತಿ ನೀರಲ್ಲಿ ಅದಿರುವುದೇ ಕಾಣಲ್ಲ, ಸೇಮ್ ನೀರ್ ತರನೇ ಇರುತ್ತೆ. ಒಂದು ಕಣ್ಣಿನ ಹತ್ರ ಮಾತ್ರ ಒಂದು ಡಾಟ್ ಇರುತ್ತೆ, ಉಳಿದದ್ದೆಲ್ಲ ನೀವು ಕೈ ಹಾಕಿದ್ರೆ ಇಷ್ಟು ದಪ್ಪ ಇರುತ್ತೆ, ಎತ್ತಿದ್ರೆ ನೀರಿದ್ದೇ ಒಂದು ಐಸ್. ಇಂಥ ಲಕ್ಷ ಕೋಟಿಗಟ್ಟಲೆ ತರದ ಜೀವಿಗಳು ಸಮುದ್ರದಲ್ಲಿಯೂ ಕೂಡ ವಾಸ ಮಾಡ್ತವೆ. ಆದ್ರಿಂದ ಅವುಗಳಲ್ಲಿ ತುಂಬಾ ಜೀವೋ ಜೀವಸ ಜೀವನಂ ಅಂತ. ಸಣ್ಣ ಮೀನು ದೊಡ್ಡ ಮೀನಿಗೆ ಬದುಕು, ಆ ದೊಡ್ಡ ಮೀನು ಅದಕ್ಕಿಂತ ದೊಡ್ಡ ಮೀನಿಗೆ ಬದುಕು, ಆ ದೊಡ್ಡ ದೊಡ್ಡ ಮೀನು ಅದಕ್ಕಿಂತ ದೊಡ್ಡ ಮೀನಿಗೆ ಬದುಕು. ಹಾಗಾಗಿ ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೇ. ತಿಮಿ ಅಂದ್ರೆ ಸಣ್ಣ ಮೀನು, ಗಿಲ ಅಂದ್ರೆ ಗಿಲತಿ ನುಂಗುವುದು, ತಿಮಿಂಗಿಲ ಅಂದ್ರೆ ತಿಮಿಗಳನ್ನ ನುಂಗುವಂಥದ್ದು. ತಿಮಿಂಗಿಲ ಗಿಲೋಪ್ಯಸ್ತಿ, ತಿಮಿಂಗಿಲ ಗಿಲ ಗಿಲ ಅಂತ ಅದರ ಹೆಸರು. ಅದನ್ನೂ ನುಂಗುವಂತದ್ದೊಂದಿದೆ, ತಿಮಿಂಗಿಲ ಗಿಲ ಗಿಲ ಗಿಲ. ಹಾಗೆ ಅಂತಹ ರೀತಿಯ
ಸಮಯದಲ್ಲಿ ಮೀನುಗಳು ಹೇಗೆ ತನ್ನ ಮರಿಗಳನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮತ್ತೆ ಅಪಾಯದ ಸ್ಥಿತಿ ಮರೆಮಾಚಿದಾಗ ಹೊರಕ್ಕೆ ಬಿಟ್ಟು ಅವುಗಳನ್ನ ರಕ್ಷಿಸುತ್ತೋ, ಹಾಗೆ ಉದರವನ್ನ ಸೇರಿ ಪರಮಾತ್ಮನಲ್ಲಿ ತೊಟ್ಟಿಲಲ್ಲಿ ಮಗು ಸುಸ್ತಾಗಿ ಬಂದು ಮಲಗಿದಂತೆ ತಾಯಿಯ ಜೋ ಕೇಳಿಸಿಕೊಂಡು ಮೈ ಮರೆಯುವಂತೆ ಪರಮಾತ್ಮನ ಗುಯಿಗುಡುವಿಕೆಗೆ ಮೈ ಮರೆತು ಅವನ ಹೊಟ್ಟೆಯಲ್ಲಿ ನಿದ್ರಿಸ್ತಾನೆ. ಮತ್ತೆ ಸೃಷ್ಟಿಯ ಪ್ರಕ್ರಿಯೆ ಬಂದಾಗ ಮತ್ತೆ ಅವನನ್ನು ಹೊರಗೆ ತರ್ತಾನೆ. ಅಂದ್ರೆ ಇದು ಒಂದು ದೀರ್ಘವಾದ ಚಟುವಟಿಕೆ ಇದೆ. ಅಂದ್ರೆ ಈ ಮನ್ವಂತರದ ಪ್ರಳಯದ ಸಂದರ್ಭದೆಲ್ಲ ಅವನು ಭಗವಂತನ ಹೊಟ್ಟೆಗೆ ಹೋಗ್ತಾನೆ. ಚತುರ್ಮುಖನ ಒಂದು ದಿನದ ಕಲ್ಪ ಮುಗಿಯುವಾಗ ಅವನ ಸಾಧನೆ ಮುಗ್ದಿದ್ರೆ ಅವನು ಚತುರ್ಮುಖನ ಲೋಕದಲ್ಲಿ ಹೋಗಿ ರಿಸರ್ವೇಶನ್ ಸೀಟ್ ಅಲ್ಲಿ ಕೂತಿರ್ತಾನೆ, ಕಾಯ್ತಾ ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲ ಒಂದು ಸೃಷ್ಟಿ ಅಂದ್ರೆ ಅವನ ಕರ್ಮ ಬಾಕಿ ಇದೆ ಅಂದ್ರೆ ಮತ್ತೆ ವಾಪಸ್ಸು ಸೃಷ್ಟಿಗೆ ಕರೆದು ಓಡಾಡಿಸ್ತಾರೆ. ಅವನು ಎಲ್ಲಿವರೆಗೆ ಇರುತ್ತೋ ಅಲ್ಲಿ ತನಕ ಅವನು ಹೀಗೆ ಸುತ್ತುತ್ತಾ ಇರ್ತಾನೆ. ಅವನು ಏನಂತಾರೆ, ಎಕ್ಸ್ಪೈರಿ ಡೇಟು ಇಲ್ಲಿ ಇರುವಂತದ್ದು ಮುಗೀತು ಅಂದಾಗ ಬಾರಪ್ಪ ಸಾಕು ನಿಂದು ಓಡಾಟ, ಇನ್ನೇನಿಲ್ಲ ನೀನು ಗಳಿಸ್ಲಿಕ್ಕೆ ಅಂತೇಳಿ ಕರ್ಕೊಳ್ತಾನೆ. ಅದು ಎರಡೂ ಕಡೆ ಹಾಗೆ. ದುಃಖದ ಸ್ಥಿತಿಯಲ್ಲಿರುವವರು ಕೂಡ ಅವರ ಆ ಚಕ್ರವನ್ನ ದಾಟಿ ಅವರಿಗೆ ಸಂಬಂಧಪಟ್ಟ ದುರುಳರ ದುಷ್ಟತನಕ್ಕೆ ಪಾರ ಇಲ್ಲ ಅಂತಾದಾಗ ಅವರನ್ನ ಮತ್ತೆ ಕತ್ತಲೆಯ ಲೋಕಕ್ಕೆ ತಳ್ತಾನೆ, ಇವರನ್ನ ಬೆಳಕಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದಿಷ್ಟು ಸೃಷ್ಟಿ ಮುಗಿದು ಪ್ರಳಯದ ಕಾಲದ ತನಕ ಚಿತ್ರಣ. ಅಲ್ಲಿ ಅವರು ಸ್ವರೂಪಭೂತವಾದ ಆನಂದವನ್ನೇ ಭೋಗಿಸ್ತಾರೆ. ಕಾಮ್ಯ ಕರ್ಮಿಗಳಾದವರೆಲ್ಲ ಪಿತೃಲೋಕಕ್ಕೆ ಹೋಗಿ ಅಲ್ಲಿ ಸ್ವರ್ಗವನ್ನು ಅನುಭವಿಸಿ ಪುಣ್ಯ ಕ್ಷಯಿಸಿದ ಮೇಲೆ ಭೂಮಿಗೆ ಬರ್ತಾರೆ. ನಿತ್ಯ ಸಂಸಾರಿಗಳು ಅಂತ 3 ತರದಿದ್ದಾರೆ ಜನ. ಕೆಲವರು ಚಕ್ರದಿಂದ ಹೀಗೆ ಮೇಲಕ್ಕೆ ಚಿಮ್ಕೊಂಡ್ ಬಿಡ್ತಾರೆ, ಕೆಲವರು ಹೀಗೆ ಚಕ್ರದಲ್ಲಿ ತಿರುಗ್ತಾ ಕೆಳಕ್ ಹೋಗ್ಬಿಡ್ತಾರೆ, ಇನ್ನು ಕೆಲವರು ಯಾವತ್ತು ಹೋಗುದೇ ಇಲ್ಲ, ಅಂಟ್ಕೊಂಡೇ ಇರ್ತಾರೆ. ಅವ್ರಿಗೆ ಎಷ್ಟು ಸರ್ತಿ ಆದ್ರೂ ಹೀಗೆ ತಿರುಗ್ತಾನೇ ಇರ್ತಾರೆ. ಅವ್ರಿಗೆ ನಿತ್ಯ ಸಂಸಾರಿಗಳು ಅಂತ ಹೆಸರು. ನಿತ್ಯ ಸಂಸಾರಿಗಳು ಅಂದ್ರೆ ಅವರಿಗೆ ಇಲ್ಲಿಯ ಸುಖ ದುಃಖಗಳಷ್ಟೇ ಅನುಭವಕ್ಕೆ, ಇದಕ್ಕಿಂತ ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ನಿತ್ಯವಾದ ಸ್ವರ್ಗ ನರಕಗಳಿಂದ ಆಚೆಗಿನ ಮೋಕ್ಷವನ್ನು ಅಂಧನ್ ತಮಸ್ಸನ್ನು ಅವರಿಗೆ ಪ್ರವೇಶ ಇರಲ್ಲ. ಅವ್ರು ಇಲ್ಲೇ ಅವ್ರು ಬೇಕಲ್ವಾ, ಈ ನೆಕ್ಸ್ಟ್ ಕ್ಲಾಸಿಗೆ ಬಂದವರಿಗೆ ಏನೇನಿದೆ ಈ ಕ್ಲಾಸಲ್ಲಿ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಬೇಕಲ್ಲ ಅವರು. ಕೆಲವರು ಹಾಗಿರ್ತಾರೆ, ಡೀಪ್ ಸ್ಟಡಿ ನಿರಂತರ ಹೇಳ್ತಿರ್ತಾರೆ. ಅವ್ರ ಕಾಲೇಜು ಬಿಟ್ಟು ಹೋಗಲ್ಲ. ನೀವು ನಾನು ಹೇಳಿದ ನಂಬಲ್ಲ, ಕೆಲವು ಯೂನಿವರ್ಸಿಟಿ ಇವತ್ತಿಗೂ ಹಾಗೆ ಇದೆ. 50-60 ವರ್ಷದಿಂದ ಅವ್ರು ಸ್ಟೂಡೆಂಟ್ ಆಗಿರ್ತಾರೆ. ಸರ್ಕಾರದಿಂದ ಒಂದಿಷ್ಟು ಮಾಸಾಶನ ಆಮೇಲೆ ವರ್ಷಾಸನಗಳೆಲ್ಲ ಬರ್ತಾ ಇರುತ್ತೆ. ಅವ್ರು ಅಲ್ಲೇ ಹೋಗಿ ಬರ್ತಾ ಇರ್ತಾರೆ, ಏನು ಮಾಡಲ್ಲ, ಸುಮ್ನೆ ಕಾಲೇಜಿಗೆ ಹೋಗುದು. ಏನು ಚಂದ, ಅವರು ಯಾರಾದ್ರೂ ಹೊಸ ವಿದ್ಯಾರ್ಥಿಗಳು ಬಂದಾಗ ಎಲ್ಲೆದ್ದು ನಿಲ್ಬೇಕು. ನೋಡಿದ್ರೆ ಅವರು ಬಂದು ಅವ್ರ ಇವ್ನ ಸೀಟ್ ಪಕ್ಕದಲ್ಲೇ ಕೂತ್ಕೊಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇವ್ರು ಮಾಸ್ಟರ್ ಅಲ್ಲ, ಇವ್ರು ನನ್ನ ಹಾಗೇನೆ ಸ್ಟೂಡೆಂಟು ಅಂತ. ಅವ್ರು ವರ್ಷಕ್ಕೆ 1-2 ದಿವಸ 3 ದಿವಸ ಬಂದು ಉಳಿದ ದಿವಸಗಳಲ್ಲಿ ಸ್ಟೇ ಫಂಡ್ ಅಂತ ಏನ್ ಕೊಟ್ಟಿರ್ತಾರೆ ಅದನ್ನ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ. ಇದು ಈ ದೇಶದ ಸ್ಥಿತಿ. ಇಂಥವರೆಲ್ಲ ನಿತ್ಯ ಸಂಸಾರಿಗಳು. ಇವ್ರು ಕಾಲೇಜು ಬಿಟ್ಟು ಹೋಗಲ್ಲ, ಆ ಕಡೆಯಿಂದ ಉದ್ಧಾರ ಆಗಿ ಹೆಚ್ಚಿನದ್ದನ್ನು ಕಲಿತು ಹೋಗಲ್ಲ. ಇದು ನಿತ್ಯ ಸಂಸಾರಿಗಳ ಕಥೆ. ಆದ್ರೆ ಅಸುರ ಸ್ವಭಾವದವರು ಯಾವತ್ತಿಗೂ ಒಳಿತನ್ನ ತಮ್ಮಲ್ಲಿ ರೂಢಿಸಿಕೊಳ್ಳಿಕ್ಕೇನೆ ಇಷ್ಟಪಡದವರು ಅಂತ ಅವರು ಕತ್ತಲೆಯ ಕಡೆಗೆ ಹೋಗುವುದನ್ನೇ ಗೂಬೆಗಳಂತೆ ಕತ್ತಲೆಯನ್ನು ಇಷ್ಟಪಡ್ತಾ ಬೆಳಕು ಕಂಡ್ರಾಗಲ್ಲ ಅವರಿಗೆ. ಏನ್ ಮಾಡಿದ್ರು ಬೆಳಕು ಇಷ್ಟ ಆಗಲ್ಲ. ಎಷ್ಟು ನೀವು ಬೆಳಕಿನ ಕಡೆಗೆ ಎಳ್ಕೊಂಡ್ ಬನ್ನಿ, ಅದರ ಮೇಲೆ ಸಿಟ್ಟು, ದ್ವೇಷ, ಅಸೂಯೆಯಿಂದ ಬಲ್ಬ್ ಹೊಡೆದಾಕ್ತಾರೆ, ಕಣ್ಣೇ ಕಿತ್ಕೋತಾರೆ ಬೇಕಿದ್ರೆ. ಒಟ್ಟು ಅವರಿಗೆ ನಮ್ಮಲ್ಲಿ ಅಂದ್ರೆ ನಾವಲ್ಲ, ಕೆಲವರು ಮಾಡ್ತಾರಲ್ಲ ಗೂಬೆಗಳ ಹಾಗೆ ಹುಟ್ಟು ಹಬ್ಬವನ್ನ ದೀಪ ಆರಿಸಿ ಅಂತವ್ರು ಇರ್ತಾರೆ. ಏನ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಕಾಲದಲ್ಲೂ. ಆದ್ರಿಂದಾಗಿ ನಾವು ಇಷ್ಟೆಲ್ಲ ಹೇಳಿದ್ ಯಾಕೆ ಅಂದ್ರೆ ಭಕ್ತಿ ಬಹಳ ಮುಖ್ಯ. ಭಕ್ತಿ ಇಲ್ಲದೆ ಹೋದ್ರೆ ಇದೆಲ್ಲ ತಾಪತ್ರಯಗಳನ್ನ ನಾವೇ ನಮ್ಮ ಕೈಯಾರೆ ಜೀವನಕ್ಕೆ ಎಳ್ಕೊಂಡ ಹಾಗೆ. ಆದ್ರಿಂದಾಗಿ
ಭಗವಂತನ ಎಲ್ಲ ರೂಪಗಳಲ್ಲೂ ಕೂಡ ನಮಗೆ ಭಕ್ತಿ ಸಮಾನವಾಗಿರಬೇಕು. ಭಗವಂತನ ರೂಪದಲ್ಲಿ ಅವನ ಅವತಾರಗಳಲ್ಲಾಗ್ಲಿ ಅವನ ನಿಯಂತ್ರಕ ರೂಪಗಳಲ್ಲಾಗ್ಲಿ ಎಲ್ಲವೂ ಕೂಡ ಜ್ಞಾನಾನಂದಮಯವಾಗಿದೆ. ಅದಕ್ಕೆ ಈ ಜಡ ಶರೀರದ ಸಂಬಂಧ ಇಲ್ಲ ಅಂತ ಭಾವಿಸಿ ಭಕ್ತಿ ಮಾಡುವುದೇ ಮುಕ್ತಿಗೆ ಸಾಧನವಾಗುತ್ತೆ. ಆ ಮುಕ್ತಿಯಲ್ಲೂ ಕೂಡ ಅನೇಕ ತರದ ಸಿದ್ಧಿಗಳಿರ್ತವೆ. ಅದು ಅವರವರಿಗೆ ಸಂಬಂಧಪಟ್ಟಂತೆ ಕೆಲವರು ಅಗ್ನಿಯ ಮೂಲಕದಿಂದ ಸಿದ್ಧಿ ಮಾಡ್ಕೋತಾರೆ, ಕೆಲವರು ನೀರಿನಿಂದ ಉಪಾಸನೆ ಮಾಡಿ ಭಗವಂತನನ್ನ ಮೆಚ್ಚಿಸ್ತಾರೆ, ಕೆಲವರು ಆಕಾಶಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಆಕಾಶವನ್ನು ಉಪಾಸನೆ ಮಾಡ್ತಾರೆ. ಎಲ್ರಿಗೂ ಅವರವರಿಗೆ ಉಪಾಸನೆ ಮಾಡ್ಲಿಕ್ಕೆ ಬೇರೆ ಬೇರೆದೇ ಆದ ದಾರಿ ಇದೆ. ಆದ್ರೆ ಕೊನೆಗದು ಗುರಿ ಒಂದೇ. ದಾರಿ ಬೇರೆ ಬೇರೆ ಇದ್ರೂ ಕೂಡ ಅದರ ಕೊನೆ ಮುಟ್ಟುವುದು ಒಂದೇ ಸ್ಥಿತಿಯಲ್ಲಿ, ಒಂದೇ ಭಗವಂತನ ಶಕ್ತಿಯಲ್ಲಿ. ಆದ್ರಿಂದಾಗಿ ನಿಷಿದ್ಧ ಕರ್ಮಗಳನ್ನ ತೊರೆದು ವಿಹಿತವಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡ್ತಾ ಶ್ರವಣಾದಿಗಳನ್ನ ಮಾಡಿದ್ರೆ ಮಾತ್ರ ಅವನು ಆ ಭಕ್ತಿಯ ದಾರಿಯಿಂದ ಭಗವಂತನನ್ನ ಪಡೆಯುವುದು ಸಾಧ್ಯ ಅಂತ ಕರ್ದಮ ಪ್ರಜಾಪತಿಯ ಮಡದಿಯಾದ ದೇವಹೂತಿಗೆ ಕಪಿಲ ಮಹರ್ಷಿ ಕೊಟ್ಟ ಉಪದೇಶದ ಭಾಗಕ್ಕೆ 33ನೆಯ ಅಧ್ಯಾಯ ಮುಕ್ತಾಯವಾಯಿತು. ಮತ್ತೆ 34ನೆಯ ಅಧ್ಯಾಯ ಒಂದು ಮುಗಿದ್ರೆ ನಾವು 3ನೆಯ ಸ್ಕಂಧದ ಅಂಶವನ್ನ ಮುಗಿಸಿದ ಹಾಗಾಗತ್ತೆ. ಅಲ್ಲಿಂದ ಮತ್ತೆ 4ನೆಯ ಸ್ಕಂದದಿಂದ ಸ್ವಲ್ಪ ಕಥೆ ಶುರುವಾಗತ್ತೆ. ಇಲ್ಲಿ ತನಕ ಸ್ವಲ್ಪ ಉಪದೇಶಗಳ ಭಾಗವೇ, ಇನ್ನೂ ಒಂದು ಅಧ್ಯಾಯ ಇದೆ. ಆಮೇಲೆ ಸ್ವಲ್ಪ ಕಥೆಗಳ ಮೇಲ್ ಕಥೆಗಳು. ಅಲ್ಲೂ ಮಧ್ಯೆ ಮಧ್ಯೆ ಉಪದೇಶ ಇದೆ ತಲೆ ತಿನ್ಲಿಕ್ಕೆ, ಆದ್ರೆ ಕಥೆ ಸ್ವಲ್ಪ ಜಾಸ್ತಿ ಇದೆ. ಇನ್ನೆಲ್ಲನೂ ಹಾಗೇನೆ. 11 ಬಂದ್ರೆ ಮತ್ತೆ ಹೀಗೇನೆ. 11ನೇ ಸ್ಕಂಧ ಪೂರ್ತಿ ಉಪದೇಶದ ಭಾಗವೇ ಜಾಸ್ತಿ. ಅಲ್ಲಿ ಉದ್ಧವ ಗೀತೆ, ಅವಧೂತ ಗೀತೆ, ಭಿಕ್ಷು ಗೀತೆ, ಐಳ ಗೀತೆ, ಆಮೇಲೆ ಜಾಯಂತೆಯ ಗೀತೆ, ಹೀಗೆ ಬರೀ ಕೃಷ್ಣ ತಾನು ಪರಂಧಾಮಕ್ಕೆ ಹೋಗುವ ಮುನ್ನ ಜ್ಞಾನ ಗಂಗೆಯನ್ನ ಲೋಕದಲ್ಲಿ ಎಲ್ಲರೂ ಅದರಲ್ಲಿ ಮಿಂದು ಪೂತರಾಗಬೇಕು, ಅವರಿಗೆ ಜೀವನದ ಯಾವುದೇ ಕಷ್ಟಗಳು ಅವರನ್ನ ಕಾಡಬಾರದು ಅನ್ನೋದಕ್ಕೋಸ್ಕರ ಉಪದೇಶ ಮಾಡಿ ಹೊರಟ ಭಾಗ. ಆದ್ರಿಂದಾಗಿ ಅಲ್ಲಿ ತುಂಬಾ ಉಪದೇಶದ ಭಾಗ ಇದೆ. ಮತ್ತೆ 12 ಮಾಮೂಲು ನಮ್ದೇ ಕತೆ. ಅದೇನು ಗೊತ್ತಾಗ್ಬೇಕಾಗಿಲ್ಲ. ಕಲಿಯುಗದ ಪ್ರಾಬ್ಲಮ್ಸ್ ಏನು ಅಂತ ಒಂದಿಷ್ಟು ಹೇಳ್ತಾರೆ. ಅದು ಗೊತ್ತಾಗುದು ಯಾಕೆ ಅಂದ್ರೆ ನಾವು ಅಂತದ್ರಲ್ಲಿ ಇದ್ರೆ ಸ್ವಲ್ಪ ಎಚ್ಚರ ಇರಬೇಕು ಅಂತ ಅಷ್ಟೇ. ಕೊನೆಗೆ ಮಾರ್ಕಂಡೇಯರ ಪ್ರಳಯ ಕಾಲದ ದರ್ಶನವನ್ನ ಮಾಡುವುದರ ಮೂಲಕ ಭಾಗವತದ ಕಥೆ ಮುಕ್ತಾಯ ಆಗುತ್ತೆ. ನಾವು ನಾಳೆ ಮೋಸ್ಟ್ಲಿ ಮುಗಿಸಿದ್ರೆ 3ನೇ ಸ್ಕಂಧ ಮುಕ್ತಾಯ ಆಗುತ್ತೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರೋಣ. ಶ್ರೀ ಹರಿಪ್ರಿಯಂತ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವ ತದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಹರೇ ಕೃಷ್ಣ. ನಿಶಾ ರಾಮ್ 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 ರಾಮ್. ರಾಮ